ನಮ್ಮ ಅಭಿನಯ ಚಕ್ರವರ್ತಿ ಸ್ಯಾಂಡಲ್ವುಡ್ನ ಬಾದಶಯ ಕಿಚ್ಚ ಸುದೀಪ್ ಅಭಿನಯಿಸಲಿರುವ 2024ರ ಬಹುದೊಡ್ಡ ಪ್ಯಾನ್ ಇಂಡಿಯಾ ಬಹುಕೋಟಿ ವೆಚ್ಚದ ಮುಂದಿನ ಸಿನಿಮಾಗಳು ಯಾವುವು ಗೊತ್ತಾ? ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾಗಳು ಎಷ್ಟು ಕೋಟಿಗಳಲ್ಲಿ ತಯಾರಾಗಲಿವೆ? ಕಿಚ್ಚ ಸುದೀಪ್ ಅವರ ಕೈಯಲ್ಲಿ ಈಗ ಎಷ್ಟು ಸಿನಿಮಾಗಳು ಇವೆ? ಇವನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು ಇದರ ಪಕ್ಕ ಕಿಚ್ಚ ಸುದೀಪ್ ಹಾಗೂ ಸ್ಯಾಂಡಲ್ವುಡ್ನ ಅಪ್ಪಟ ಅಭಿಮಾನಿಯಾಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೌದು, ಕಿಚ್ಚ ಸುದೀಪ್ ಅವರು ಸದ್ಯ ಬಿಗ್ ಬಾಸ್ ಸೀಸನ್ 10ರ ಕಾರ್ಯಕ್ರಮದಲ್ಲಿ ಬ್ಯುಸಿಯಾಗಿದ್ದಾರೆ. ತಮ್ಮ ಮುಂದಿನ ಚಿತ್ರವಾದ ಮ್ಯಾಕ್ಸ್ ಸಿನಿಮಾದ ಚಿತ್ರೀಕರಣ 90ರಷ್ಟು ಮುಕ್ತಾಯವಾಗಿದೆ. ಮ್ಯಾಕ್ಸ್ ಸಿನಿಮಾದ ಮೊದಲ ಹಾಡು 2024ರ ಮೊದಲ ಹಬ್ಬ ಸಂಕ್ರಾಂತಿಗೆ ಬಿಡುಗಡೆಯಾಗಬಹುದು. ಮ್ಯಾಕ್ಸ್ ಸಿನಿಮಾವನ್ನು ತಮಿಳು ಚಿತ್ರರಂಗದಲ್ಲಿ ಅಸುರನ್ನಂತಹ ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಟ್ಟ ವಿ ಕ್ರಿಯೇಷನ್ ಬ್ಯಾನರ್ ಅಡಿಯಲ್ಲಿ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ ತಯಾರಾಗುತ್ತಿದೆ. ಮ್ಯಾಕ್ಸ್ ಸಿನಿಮಾಗೆ ಹೊಸ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯನ್ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ 2024ರ ಫೆಬ್ರವರಿ ಇಲ್ಲ ಮಾರ್ಚ್ ತಿಂಗಳಿನಲ್ಲಿ ರಿಲೀಸ್ ಆಗಬಹುದು. ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಸಿನಿಮಾ 60ರಿಂದ 80 ಕೋಟಿ ಬಜೆಟ್ನಲ್ಲಿ ತಯಾರಾಗುತ್ತಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾ ಅದೇ ತಮಿಳು ಇಂಡಸ್ಟ್ರಿಯ ನಿರ್ದೇಶಕ ಚರಣ್ ಅವರ ಜೊತೆ. ನಿರ್ದೇಶಕ ಚರಣ್ ಅವರು ಕಿಚ್ಚ ಸುದೀಪ್ ಅವರು ಕನ್ನಡದಲ್ಲಿ ನಿರ್ದೇಶಿಸಿ ಅಭಿನಯಿಸಿದ್ದ ಮೈ ಆಟೋಗ್ರಾಫ್ ಸಿನಿಮಾದ ಒರಿಜಿನಲ್ ಕತೆಗಾರ ಹಾಗೂ ನಿರ್ದೇಶಕ. ಈಗ ಇದೇ ಜೋಡಿ ಕಿಚ್ಚ 47 ಸಿನಿಮಾ ಮಾಡಲಿದ್ದಾರೆ. ಇದು ಕೂಡ ರಕ್ತಸಿಕ್ತ ಕಥೆಯನ್ನು ಒಳಗೊಂಡಿದೆ ಎಂದು ನಿರ್ದೇಶಕರು ಹೇಳಿದ್ದಾರೆ. ಕಿಚ್ಚನ ಈ ಸಿನಿಮಾ 100 ಕೋಟಿಯಷ್ಟು ಬಜೆಟ್ನಲ್ಲಿ ತಯಾರಾಗಲಿದೆ. ಇನ್ನು ಕಿಚ್ಚ ಸುದೀಪ್ ಅವರ ಮತ್ತೊಂದು ಮುಂದಿನ ಸಿನಿಮಾ ಅಂದ್ರೆ ಅದು ನಿರ್ದೇಶಕ ಅನೂಪ್ ಭಂಡಾರಿ ಅವರ ಜೊತೆ. ಈ ಹಿಂದೆ ಇದೇ ಜೋಡಿ ವಿಕ್ರಾಂತ್ ರೋಣ ಸಿನಿಮಾ ಮಾಡಿದ್ದರು. ಮಿಶ್ರ ಪ್ರತಿಕ್ರಿಯೆ ಬಂದರೂ ಕೂಡ ಕಿಚ್ಚ ಸುದೀಪ್ ಅವರ ಜೊತೆ ಅನೂಪ್ ಭಂಡಾರಿ ಅವರು 2 ಸಿನಿಮಾಗಳಿಗೆ ಸೈನ್ ಮಾಡಿದ್ದಾರೆ. ಒಂದು ಮಹಾಭಾರತದ ಅತಿರಥ ಮಹಾರಥಿಗಳಲ್ಲಿ ಒಬ್ಬರಾದ ಅಶ್ವತ್ಥಾಮನ ಕಥೆ ಇರುವ ಅಶ್ವತ್ಥಾಮ ಸಿನಿಮಾ. ಇನ್ನೊಂದು 2209ನೇ ಇಸವಿಯಲ್ಲಿ ನಾವು ವಾಸಿಸುತ್ತಿರುವ ಭೂಮಂಡಲ ಮಾನವನ ಅಟ್ಟಹಾಸದಿಂದ ಯಾವ ರೀತಿ ಪರಿವರ್ತನೆ ಆಗಿರುತ್ತದೆ ಅದರ ಬಗ್ಗೆ ಕಥೆ ಇಟ್ಟುಕೊಂಡು ಬರಲಿರುವ ಬಹುಕೋಟಿ ವೆಚ್ಚದ ಸಿನಿಮಾ ಬಿಲ್ಲರಂಗ ಭಾಷಾ. ರೀಸೆಂಟ್ ಆಗಿ ಅನೂಪ್ ಭಂಡಾರಿ ಅವರು ತಮ್ಮ ನೆಚ್ಚಿನ ದೇವಾಲಯದಲ್ಲಿ ಸ್ಕ್ರಿಪ್ಟ್ ಪೂಜೆ ಕೂಡ ಮುಗಿಸಿದ್ದಾರೆ. ಕಿಚ್ಚ ಸುದೀಪ್ ಅವರು ಅನೂಪ್ ಭಂಡಾರಿ ಅವರ ಜೊತೆ ಸೇರಿ ಬಿಲ್ಲರಂಗ ಭಾಷೆ ಸಿನಿಮಾಲಿ ಮಾಡಲಿದ್ದಾರೆ ಎಂದು ಬಹು ಬಿರುಸಿನ ಸುದ್ದಿ ಹರಿದಾಡುತ್ತಿದೆ. ಬಿಲ್ಲರಂಗ ಭಾಷೆ ಸಿನಿಮಾ 150ರಿಂದ 200 ಕೋಟಿಯಲ್ಲಿ ತಯಾರಾಗಲಿರುವ ಸ್ಯಾಂಡಲ್ವುಡ್ನ ಅತಿದೊಡ್ಡ ಸಿನಿಮಾ. ಇನ್ನು ಕಿಚ್ಚ ಸುದೀಪ್ ಅವರೇ ಮತ್ತೊಮ್ಮೆ ಡೈರೆಕ್ಷನ್ ಕ್ಯಾಪ್ ತೊಟ್ಟು ಆಕ್ಷನ್ ಕಟ್ ಹೇಳುತ್ತಿರುವ ಚಿತ್ರ ಕೆಕೆ ಅಲಿಯಾಸ್ ಕಿಂಗ್ ಕಿಚ್ಚ. ರಕ್ತಸಿಕ್ತ ಅಧ್ಯಾಯದಲ್ಲಿ ಕಿಂಗ್ ಕಿಚ್ಚನ ಮಾಸ್ ಅವತಾರದಲ್ಲಿ ಕಿಚ್ಚ ಸುದೀಪ್ ಅವರು ನಿರ್ದೇಶನ ಮಾಡಿ ಅಭಿನಯಿಸಲಿದ್ದಾರೆ. ಈ ಮೇಲಿನ 3 ಸಿನಿಮಾಗಳು ಮುಗಿದ ನಂತರ ಕಿಚ್ಚ ಸುದೀಪ್ ಅವರು ಡೈರೆಕ್ಷನ್ ನಲ್ಲಿ ಮೂಡಿ ಬರಲಿದೆ ಕೆಕೆ ಸಿನಿಮಾ. ಇನ್ನು ಕಿಚ್ಚ ಸುದೀಪ್ ಅವರ ಮತ್ತೊಂದು ಮುಂದಿನ ಸಿನಿಮಾ ಅಂದ್ರೆ ಅದು ನಿರ್ದೇಶಕ ಕಬ್ಜ ಸಿನಿಮಾದ ರೂವಾರಿ ಆರ್ ಚಂದ್ರು ಅವರ ಜೊತೆ. ಕಿಚ್ಚ ಸುದೀಪ್ ಅವರು ನಿರ್ದೇಶಕ ಆರ್ ಚಂದ್ರು ಕಾಂಬಿನೇಷನ್ ನಲ್ಲಿ ಮೂಡಿ ಬರಲಿರುವ ಈ ಚಿತ್ರಕ್ಕೆ ರಾಜಮೌಳಿ ಅವರ ತಂದೆ ವಿಜೇಂದ್ರ ಪ್ರಸಾದ್ ಅವರು ಕತೆ ಬರೆದಿದ್ದಾರೆ. ಇದು ಗ್ಲೋಬಲ್ ಸಿನಿಮಾ ಎಂದು ನಿರ್ದೇಶಕ ಆರ್ ಚಂದ್ರು ಕಿಚ್ಚನ ಈ ಸಿನಿಮಾಗೆ ಟ್ಯಾಗ್ಲೈನ್ ನೀಡಿದ್ದಾರೆ. ಕಿಚ್ಚ ಸುದೀಪ್ ಅವರ ಮುಂದಿನ ಸಿನಿಮಾಗಳಲ್ಲಿ ಯಾವ ಸಿನಿಮಾಗಾಗಿ ಅಥವಾ ಯಾವ ನಿರ್ದೇಶಕರ ಜೊತೆ ಇರುವ ಸಿನಿಮಾಗಾಗಿ ನೀವು ಕಾಯ್ತಾ ಇದ್ದೀರಾ ಅನ್ನೋದನ್ನ ತಪ್ಪದೇ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.